ಅಕ್ಕ ಮಾತಾಡ್ಬೇಡ ದತ್ತು. ನಾನು ಏನೋ ಕಡಿಮೆ ಮಾಡಿದ್ದೀನಿ ನಿಂಗೆ. ಏನಕ್ಕೆ ಕೆಲ್ಸದ ವಿಚಾರ ಮಾತಾಡ್ತಿದ್ಯಾ? ದತ್ತು, ನಿಮ್ಮ ಅಕ್ಕ ಮತ್ತೆ ಅಣ್ಣ ಇಬ್ರು ದುಡ್ದು ತರ್ತಾ ಇದ್ದಾರೆ ತಾನೆ, ಮತ್ತೆ ನೀನ್ ದುಡಿಯೋಂತ ಕಷ್ಟ ಏನಿದೆ ನಮ್ಗೆ? ನಾವು ಪಟ್ ಕಷ್ಟ ಸಾಕು ದತ್ತು. ಹೀಗೆ ದಿಂಗುಲಿ ಕೈ ಚಾಚೋ ಬದ್ಲು ಚೆನ್ನಾಗ್ ಓದಿ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಸಂಬಳ ಬರೋ ಕೆಲ್ಸಕ್ಕೆ ಸೇರ್ಕೋ. ಆಮೇಲೆ ದುಡಿಮೆ ಎಲ್ಲ ಇದ್ದಿದೆ ತಾನೆ. ಈಗ್ಲೇ ದುಡಿಮೆ ವಿಷಯ ಯಾಕೆ? ಅಯ್ಯೋ ಕೈ ಮುಗಿತೀನಿ, ಬಿಟ್ಬಿಡಿ ನನ್ನ. ತಮಾಷೆಗೆ ಒಂದ್ ಮಾತು ಹೇಳ್ದೆ, ಅದಕ್ಕೆ ನಾದ್ನಿ ಇಬ್ರು ಸೇರ್ಕೊಂಡು ಈ ತರ ಚಚ್ತಾ ಇದ್ದೀರಾ. ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವಿಬ್ರೆ ಕಿತ್ತಾಡ್ತಾ ಇದ್ರಿ, ಇವಾಗ ಒಂದೇ ಪಾರ್ಟಿ. ಇದಪ್ಪ ವರ್ಷ ಅಂದ್ರೆ. ಅಕ್ಕ ಕಿವಿ ನಿಂಗೆ ಅಕ್ಕ ಕಿವಿ ನೋವ್ತಿದೆ. ಕುತ್ಕೋ ಅಕ್ಕ ಕುತ್ಕೊಳ್ಳೋ. ಇನ್ನೊಂದ್ಸಲ ಕೆಲ್ಸ ಗಿಲ್ಸ ಅಂತ ಏನಾದ್ರು ಅಂದ್ರೆ ಇದೇ ಸೌಟಲ್ಲಿ ಬರೀ ಹೇಳ್ಬಿಡ್ತೀನಿ. ನಾನ್ ಗಿಂಡೆ ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸಾರಿ, ಮತ್ತೆ ಹೇಳಲ್ಲ. ಕಿವಿ ನೋವಿಗೆ ಹೊಟ್ಟೆ ಹಸುವು ಜಾಸ್ತಿ ಆಗ್ತಿದೆ. ಬೈಕೊಂಡೆ ಹೊಟ್ಟೆ ತುಂಬಿಸ್ತೀಯಾ ಇಲ್ಲ 2 ತುತ್ತು ಬಡಿಸ್ತೀಯಾ? ಅಯ್ಯೋ ಪಾಪ ಬಿಡಮ್ಮ, ನೀವಿಬ್ರು ಊಟ ಕುತ್ಕೊಳ್ಳಿ, ಬಡಿಸ್ತೀನಿ ನಾನು. ಅದ್ಕೆ ನೀವ್ ಪ್ರೆಗ್ನೆಂಟು ಅಂತ ಅವಾಗವಾಗ ನೆನಪಿಸ್ತಾ ಇರ್ಬೇಕಾ ನಿಮ್ಗೆ? ಬನ್ನಿ. ಅಯ್ಯೋ ನಡೀರಿ, ಎಲ್ರೂ ಸೇರಿ ಜೊತೆಗೆ ಊಟ ಮಾಡೋಣ. ನಿಮ್ಮ ಅಣ್ಣನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ನನ್ಗೆ ಸಮಾಧಾನ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನೀವಿಬ್ರು ಊಟ ಮಾಡಿ. ಅಕ್ಕ, ಅದಕ್ಕೆ ಅಣ್ಣನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ಅವ್ನ್ ಮಾಡೋ ಅನಾಚಾರ ಎಲ್ಲ ಗೊತ್ತಾದ್ರೆ ಅದಕ್ಕೆ ಗತಿ ಏನಕ್ಕ? ನಿಜ ಅಕ್ಕ, ನೀನ್ ಹೇಳೋದೇ ಸರಿ. ಅವನ ಬಗ್ಗೆ ಅತ್ಕೆಗೆ ಅಮ್ಮಂಗೆ ಗೊತ್ತಾಗದೆ ಇದ್ರೇನೆ ಒಳ್ಳೇದು. ಈಗ್ಲಾದ್ರೂ ಅರ್ಥ ಆಯ್ತಾ? ಅಕ್ಕ, ನೀನೇನೋ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಇಷ್ಟು ತಾಳ್ಮೆಯಿಂದ ಇದ್ಯಾ, ಆದ್ರೆ ನನ್ ಕೇಳಂತೂ ಇಷ್ಟು ತಾಳ್ಮೆಯಿಂದ ಇರಕ್ಕಾಗಲ್ಲ ಅಕ್ಕ. ನಾನು ಒಂದ್ಸಲ ತಾಳ್ಮೆ ಕಳ್ಕೊಂಡ್ರೆ ಈ ಸತ್ಯನೆಲ್ಲ ಮುಚ್ಚಿಟ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ವಿರಾಜ್ಗೆ ಪ್ರಾಜೆಕ್ಟ್ ಸಿಗೋದ್ರಿಂದ ನಾನು ಯಾಕೆ ಮೂಲೆ ಸೇರ್ತೀನಿ? ಅಷ್ಟಕ್ಕೂ ಇದೆಲ್ಲ ಅವನಿಗೆ ಸೇರ್ಬೇಕಾಗಿದ್ದಲ್ವಾ? ನಾನಿವಾಗ ನೋಡ್ಕೊಳ್ತಿದ್ದೀನಿ ಅಷ್ಟೆ. ಮುಂದೊಂದು ದಿನ ಇದನ್ನೆಲ್ಲ ಅವನೇ ನಿಭಾಯಿಸ್ಬೇಕು. ಏನು ತ್ಯಾಗಮಯ್ಯ ಆಗಕ್ಕೆ ಹೊರಟಿದ್ಯಾ? ಸಣ್ಣ ಪುಟ್ಟ ಪ್ರಾಜೆಕ್ಟ್ ಆದ್ರೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದಿತ್ತು. ಒಂದಿಡೀ ರಾಜ್ಯದ ಡೀಲರ್ಶಿಪ್ ಸಿಗೋದು ಬಿಡೋದು ಅವನ ಕೈಯಲ್ಲಿದೆ. ಅದನ್ನ ಅವ್ನು ಚೆನ್ನಾಗೇ ನಿಭಾಯಿಸ್ತಾನೆ ಅತ್ತೆ. ಹಾಗಂತ ಒಂದೊಂದೇ ಜವಾಬ್ದಾರಿಗಳನ್ನೆಲ್ಲ ಅವನ ಕೈಯಲ್ಲಿ ಕೊಟ್ರೆ ಮುಂದೆ ನಿಮ್ ಕತೆ ಏನು? ಅಧಿಕಾರನೆಲ್ಲ ಅವನ ಕೈಯಲ್ಲಿ ಒಪ್ಸಿ ಮುಂದೆ ನೀನು ನಿನ್ ಗಂಡ ಮಗ ಬೀದಿಲ್ ನಿಂತ್ಕೊಂಡು ಭಿಕ್ಷೆ ಬೇಡ್ತೀರಾ? ಅತ್ತೆ, ನಮ್ದಿಷ್ಟು ದೊಡ್ಡ ಫ್ಯಾಮಿಲಿ, ನಾವ್ಯಾಕೆ ಬೀದಿಗೆ ಬೀಳ್ತೀವಿ? ನೋಡು ಮಿಥಿಲಾ, ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗ್ದೆ ಮಕ್ಕಳು ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅಂಥದ್ರಲ್ಲಿ ಅಣ್ಣ ಅದಕ್ಕೆನ ನೋಡ್ಕೋತಾರ? ವಿರಾಜ್ ಅಂತವನಲ್ಲ ಅತ್ತೆ. ಅವನು ಈ ಮನೆಯವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನೀವೇ ಹೇಳಿ, ನಿಮ್ಗಾಗ್ಲಿ ಮಾವಂಗಾಗ್ಲಿ ಯಾವತ್ತಾದ್ರೂ ಭೇದ ಭಾವ ತೋರಿಸಿದಾನ? ನೋಡು ಮಿಥಿಲಾ, ಇಲ್ಲಿ ತನಕ ಮಾಡಿಲ್ಲ ನಿಜ, ಆದ್ರೆ ಮುಂದೆ ಅಧಿಕಾರ ಸಿಕ್ಕದ್ಮೇಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನಗ್ ನಂಬಿಕೆ ಇದೆ ಅತ್ತೆ. ವಿರಾಜ್ ಅಧಿಕಾರಗೋಸ್ಕರ ನಮ್ಮನ್ನ ಯಾವತ್ತೂ ದೂರ ಮಾಡಲ್ಲ. ಟ್ರಸ್ಟ್ ಮೀ ಅತ್ತೆ. ಬ್ಯಾಟ್ ಟೈಟಾಗಿ ಇಟ್ಕೋ. ಈಗ ಬಾಲ್ ಹಾಕ್ತೀನಿ, ಸ್ಪೀಡಾಗಿ ಹೊಡಿಬೇಕು. ಓಕೆ? ಸಾರಿ ಅಮ್ಮಮ್ಮ, ಅದು ಬೈ ಮಿಸ್ಟೇಕ್. ಸಮರ್ಥನೆ ಮಾಡಕ್ ಹೋಗ್ಬೇಡ ಹರ್ಷಿತ್. ನೀನಂತೂ ಜೀವನನ ಗಂಭೀರವಾಗಿ ತಗೊಳ್ದೆ ಬ್ಯಾಟು ಬಾಲು ಹಿಡ್ಕೊಂಡು ವ್ಯರ್ಥ ಮಾಡ್ಕೊಂಡಿದ್ದಾಯ್ತು.